ಹಾಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ ಪ್ರಿಯರೇ. ಈ ದಿನದ ದೇವರ ವಾಕ್ಯ 55ನೆಯ ಕೀರ್ತನೆ 17 ಮತ್ತು 18ನೆಯ ವಾಕ್ಯ. ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆಯಿಡುವೆನು, ಆತನು ಹೇಗೋ ನನ್ನ ಮೊರೆಯನ್ನ ಕೇಳಿ. ನನ್ನ ವಿರೋಧಿಗಳು ಅನೇಕರಿದ್ದರೂ ಅವರು ನನ್ನನ್ನು ಮುಟ್ಟದಂತೆ ಸುರಕ್ಷಿತವಾಗಿ ಇಡುವನು. ಹೌದು ಪ್ರಿಯರೇ, ಇತ್ತೀಚಿನ ದಿನಗಳಲ್ಲಿ ಯಾರು ನಮಗೆ ಒಳ್ಳೆಯದನ್ನು ಮಾಡ್ತಾರೋ, ಯಾರು ಕೇಡನ್ನು ಮಾಡ್ತಾರೋ ಅಂತ ತಿಳ್ಕೊಳ್ಳುವಂಥದ್ದೇ ತುಂಬ ಕಷ್ಟವುಳ್ಳಂತಹ ಕಾರ್ಯವಾಗಿದೆ. ಯಾಕಂದರೆ ನಮ್ಮ ಒಟ್ಟಿಗೆ ಇರುವಂತಹ ಜನರೇ ನಮಗೆ ಕೇಡು ಮಾಡುವಂಥವರಾಗಿರ್ತಾರೆ. ಅವರು ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಎಂಬುದಾಗಿ ತಿಳಿದುಕೊಳ್ಳುವುದರಲ್ಲಿ ನಾವು ಅನೇಕ ಸಮಯ ಬಿದ್ದು ಹೋಗಿರ್ತೇವೆ. ಅನೇಕ ಸಮಯ ನಾವು ಎಷ್ಟೋ ಬಾರಿ ಸೋಲುಗಳನ್ನು ಅನುಭವಿಸುತ್ತಿರುತ್ತೇವೆ. ಆದರೆ ಇಲ್ಲಿ ದಾವೀದನು ಹೇಳ್ತಿದ್ದಾನೆ, ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವನು, ಆಗ ಹೇಗೋ ನನ್ನ ಮೊರೆಯನ್ನ ಕೇಳಿ. ನನ್ನ ವಿರೋಧಿಗಳು ಅನೇಕರಿದ್ದರೂ ಅವರು ನನ್ನನ್ನು ಮುಟ್ಟದಂತೆ ಸುರಕ್ಷಿತವಾಗಿ ಇಡುವನು ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ನಾವು ಕೂಡ ದಾವೀದನ ರೀತಿಯಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಸಮಯ ಸಿಗುವಾಗ ಎಲ್ಲ ಸಮಯದಲ್ಲಿಯೂ ಕೂಡ ದೇವರನ್ನೇ ನಾವು ಆಧಾರ ಮಾಡಿಕೊಂಡವರಾಗಿ ಆತನಿಗೆ ಮೊರೆ ಇಡುತ್ತಾ ಇರುವಾಗ ನಮಗೆ ಯಾರು ಒಳ್ಳೆಯವರು ಕೆಟ್ಟವರು ಎಂಬುದಾಗಿ ತಿಳಿಯುವುದಕ್ಕಿಂತ ಹೆಚ್ಚಿನದಾಗಿ ನಮ್ಮ ವಿರೋಧಿಗಳು ಯಾರು ಎಂಬುದಾಗಿ ತಿಳಿದುಕೊಂಡಿರುವಂತಹ ದೇವರು ಅವರೆಲ್ಲರಿಂದ ನಮ್ಮನ್ನು ರಕ್ಷಿಸಿ ಕಾಪಾಡುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದಲ್ಲಿ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರ ಜೀವಿತಗಳಲ್ಲಿ ಅಪ್ಪ, ಅವರಿಗೆ ವಿರೋಧವಾಗಿ ಇರುವಂತಹ ವಿರೋಧಿಗಳು ಯಾರಾದರೂ ಆಗಿದ್ದರೂ ಸಹ ಅಪ್ಪ, ಅವರೆಲ್ಲರನ್ನ ಕರ್ತನೆ ಎಲ್ಲ ವಿರೋಧಿಗಳಿಂದ ಕರ್ತನೆ ಕಾಪಾಡಿ ರಕ್ಷಿಸಿ ಅವರನ್ನು ಮುಟ್ಟದಂತೆ ಅಪ್ಪ ನೀವು ಕಾಪಾಡಿ ಕರ್ತನೆ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿಯೂ ಅಪ್ಪ ನಿನ್ನ ಆಶೀರ್ವಾದಗಳು ಕಾಣಲ್ಪಡಬೇಕು ಏಸಪ್ಪ. ನಿಮ್ಮ ಕಾರ್ಯಗಳನ್ನು ಅವರು ಅನುಭವಿಸಬೇಕು ಕರ್ತನೆ. ಈ ದಿನ ಎಲ್ಲರಿಗೂ ಆಶೀರ್ವಾದವುಳ್ಳಂಥ ದಿನವಾಗಿ ಮಾರ್ಪಾಡು ಮಾಡಿ ಅವರ ವಿರೋಧಿಗಳಿಂದ ರಕ್ಷಿಸಿ ಕಾಪಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್.